ಇತಿಹಾಸವು 12ನೇ ಶತಮಾನಕ್ಕೆ ಸಂಬಂಧಿಸಿದ್ದು, ಹೊಯ್ಸಳರ ಕಾಲದಲ್ಲಿ ಕೃಷ್ಣಪ್ಪ ನಾಯಕ ಮತ್ತು ಸಂಜೀವನಾಯಕ ಎಂಬ ಪಾಳೆಗಾರರು ಇದನ್ನು ನಿರ್ಮಿಸಿದರು. ಈ ದೇವಾಲಯವು ಸಪ್ತಮಾತೃಕೆಯರಾದ ವೈಷ್ಣವಿ, ವಾರಾಹಿ ಮತ್ತು ಇಂದ್ರಾಣಿಯರು ಹುತ್ತದಲ್ಲಿ ನೆಲೆಸಿದ್ದರಿಂದ ಹಾಸನಾಂಬ ಎಂದು ಹೆಸರಾಯಿತು ಎಂಬ ನಂಬಿಕೆ ಇದೆ. ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ದೇವಸ್ಥಾನ ತೆರೆಯಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಕೆಲವು ಪವಾಡಗಳಿಗೆ ಹೆಸರುವಾಸಿಯಾಗಿದೆ. ಇತಿಹಾಸ 1. ಸ್ಥಾಪನೆ. ದೇವಾಲಯವನ್ನು 12ನೇ ಶತಮಾನದಲ್ಲಿ ಪಾಳೆಗಾರರಾದ ಕೃಷ್ಣಪ್ಪ ನಾಯಕ ಮತ್ತು ಸಂಜೀವನಾಯಕ ನಿರ್ಮಿಸಿದರು. 2. ಹೆಸರಿನ ಹಿನ್ನೆಲೆ. ವಾರಣಾಸಿಯಿಂದ ದಕ್ಷಿಣಕ್ಕೆ ಬಂದ ಸಪ್ತಮಾತೃಕೆಯರಾದ ವೈಷ್ಣವಿ, ವಾರಾಹಿ, ಮತ್ತು ಇಂದ್ರಾಣಿ ಹಾಸನ ಸೌಂದರ್ಯಕ್ಕೆ ಮಾರುಹೋಗಿ ಇಲ್ಲೇ ನೆಲೆಸಿದರು. ಇವರಲ್ಲಿ ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹುತ್ತದಲ್ಲಿ ನೆಲೆಸಿದ್ದರಿಂದ ಹಾಸನಾಂಬೆ ಎಂದು ಕರೆಯಲಾಯಿತು. ಮತ್ತು 3. ಹಾಸನ ನಗರದ ಹೆಸರು. ಹಾಸನಾಂಬೆ ಹಾಸನದಲ್ಲಿ ನೆಲೆಸಿದ ಕಾರಣಕ್ಕೆ ಈ ಪ್ರದೇಶಕ್ಕೆ ಹಾಸನ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ವಿಶೇಷತೆಗಳು. 1. ವರ್ಷಕ್ಕೊಮ್ಮೆ ದರ್ಶನ. ದೇವಾಲಯವನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾತ್ರ ತೆರೆಯಲಾಗುತ್ತದೆ ಮತ್ತು ಸಪ್ತಮಾತೃಕೆಯರು ಹುತ್ತದಲ್ಲಿ ನೆಲೆಸಿರುವ ಕಾರಣದಿಂದಾಗಿ ಇದು ವಿಶೇಷವೆನಿಸಿದೆ.